ಸರ್ಕಾರದ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಗೆ ತೀವ್ರ ವಿರೋಧ ವ್ಯಕ್ತವಾಗಿದೆ. ಆ ವಿರೋಧ ಮುಂದುವರೆದಿದೆ. ಈ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಉರಿಯೋ ಬೆಂಕಿಗೆ ತುಪ್ಪ ಸುರಿದಂತಾಗಿದೆ. ಡಿಕೆ ಶಿವಕುಮಾರ್ ಅವರ ಹೇಳಿಕೆಗೆ ಬಂಗಾರಮಕ್ಕಿ ಮಹಾಸಂಸ್ಥಾನದ ಮಾರುತಿ ಗುರೂಜಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆಗೆ ವಿರೋಧ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೆಂಡಾಮಂಡಲ. ಉತ್ತರ ಕನ್ನಡ ಜಿಲ್ಲೆಯ ಗೇರುಸೊಪ್ಪ ಮತ್ತು ಶಿವಮೊಗ್ಗ ಜಿಲ್ಲೆಯ ಸಾಗರ ವ್ಯಾಪ್ತಿಯ ತಳಕಳಲೆ ನಡುವೆ ಶರಾವತಿ ನದಿಯಲ್ಲಿ ಪಂಪ್ಡ್ ಸ್ಟೋರೇಜ್ ಯೋಜನೆ ಮಾಡಲು ರಾಜ್ಯ ಸರ್ಕಾರ ಹವಣಿಸ್ತಾ ಇದೆ. ಪಶ್ಚಿಮ ಘಟ್ಟದ ಮಧ್ಯೆ ಉದ್ದೇಶಿಸಿರುವಂತಹ ಯೋಜನೆಗೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಸ್ಥಳೀಯರು ಮತ್ತು ಪರಿಸರವಾದಿಗಳು ಯೋಜನೆ ಬೇಡ ಅಂತ ಪ್ರತಿಭಟನೆ ನಡೆಸುತ್ತಲೇ ಇದ್ದಾರೆ. ಆದರೆ ಡಿಸಿಎಂ ಡಿಕೆ ಶಿವಕುಮಾರ್ ಮಾತ್ರ ಉರಿಯುವ ಬೆಂಕಿಗೆ ತುಪ್ಪವನ್ನು ಸುರಿದಿದ್ದಾರೆ. ಎಸ್, ನಾನು ವಿದೇಶಕ್ಕೆ ತೆರಳಿ ಈ ಯೋಜನೆಯನ್ನ ನೋಡಿ ಬಂದಿದ್ದೇನೆಂದು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಸುಮಾರು 20,000 ಕೋಟಿ ವೆಚ್ಚದ ವಿದ್ಯುತ್ ಅನ್ನ ಜನರಿಗೆ ಫ್ರೀ ನೀಡುತ್ತಿದ್ದೇವೆ. ಇದೆಲ್ಲ ಎಲ್ಲಿಂದ ಬರಬೇಕು? ಅದಕ್ಕಾಗಿ ಇಂತಹ ಯೋಜನೆಗೆ ಸಹಕಾರ ಕೊಡಬೇಕು ಅಂತ ಹೇಳಿದರು. ಇದಕ್ಕೆ ಗೇರುಸೊಪ್ಪ ಬಂಗಾರಮಕ್ಕಿ ಮಹಾಸಂಸ್ಥಾನದ ಮಾರುತಿ ಗುರೂಜಿ ಕಿಡಿಕಾರಿದ್ದಾರೆ. ಶರಾವತಿ ಪಂಪ್ ಸ್ಟೋರೇಜ್ ಬಗ್ಗೆ ಮಾನ್ಯ ಉಪಮುಖ್ಯಮಂತ್ರಿಗಳು ಕಾರವಾರಕ್ಕೆ ಬಂದಾಗ ಆಡಿದಂತ ಮಾತು ನಿಜವಾಗಿ ಒಂದು ರೀತಿಯ ಖೇದ ಅನಿಸ್ತದೆ. ಯಾಕಂದ್ರೆ ರಾಜ್ಯದ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಕುಂತು ಈ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಬಗ್ಗೆ ಬಹಳ ಹಗುರವಾಗಿ ಮಾತನಾಡುವಂಥದ್ದು, ಜನರನ್ನು ಬೇರೆ ದೇಶಗಳಿಗೆ ಹೋಗಿ ನೋಡಿದ್ದೇವೆ ಮಾತಾಡ್ತಾರೆ. ಪಶ್ಚಿಮ ಘಟ್ಟದ ಮಹತ್ವವನ್ನೇ ಅರ್ಥಕೊಳ್ಳದೆ ಮಾತನಾಡ್ತಾರೆ. ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆಯನ್ನ ಸರ್ಕಾರ ಸುಮಾರು 10,240 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಾಡ್ತಾ ಇದೆ. ಖಾಸಗಿ ಕಂಪನಿಗೆ ಗುತ್ತಿಗೆಗೆ ಸಹ ನೀಡಲಾಗಿದೆ. ಯೋಜನೆಯಿಂದ ಶರಾವತಿ ನದಿಯಂಚಿನ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿನ ಸರಿಸುಮಾರು 16,041 ಮರಗಳು ಸರ್ವನಾಶ ಆಗಲಿದ್ದು, ಇದಕ್ಕೆ ಪರಿಸರ ಪ್ರೇಮಿಗಳ ಸಾಕಷ್ಟು ವಿರೋಧ ಕೂಡವಿದೆ. ಅರಣ್ಯಕ್ಕೆ ಹಾನಿಯಾಗುವಂತಹ ಯೋಜನೆ ನಮಗೆ ಬೇಡವೇ ಬೇಡ ಎನ್ನುವುದು ಜಿಲ್ಲೆಯ ಜನರ ಆಗ್ರಹವಾಗಿದೆ. ಇನ್ನು ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆ ಕೈಬಿಡುವವರೆಗೆ ನಮ್ಮ ಹೋರಾಟ ಮುಂದುವರಿಯುತ್ತದೆ ಅಂತ ಮಾರುತಿ ಗುರೂಜಿ ಎಚ್ಚರಿಕೆ ನೀಡಿದ್ದಾರೆ. ಶರಾವತಿ ಪಂಪ್ ಸ್ಟೋರೇಜ್ ಸಂಬಂಧಪಟ್ಟಂತ ರೀತಿಯಲ್ಲಿ ಹೋರಾಟವನ್ನ ನಾವು ಯಾವುದೇ ಕಾರಣಕ್ಕೆ ಕೈಬಿಡುವ ದೃಷ್ಟಿಯನ್ನ ಎಲ್ಲಿವರೆಗೆ ಸರ್ಕಾರ ಗೆಜೆಟ್ ನೋಟಿಫಿಕೇಶನ್ ಪಾಸ್ ಮಾಡಿ ನಿಲ್ಲಿಸೋದಿಲ್ವೋ ಅಲ್ಲಿವರೆಗೂ ಸಹ ನಾವು ಹೋರಾಟ ಮಾಡ್ತೇವೆ. ಮತ್ತು ಸರ್ಕಾರ ಈಗ ಹಿಂದಿನ ಸರ್ಕಾರ ಮಾಡಿದ್ದು ಅಂತ ಇವ್ರು ಹೇಳ್ತಾರೆ, ಈ ಸರ್ಕಾರದವರು ಮಾಡಿದ್ದು ಅಂತ ಇನ್ನೊಬ್ರು ಹೇಳ್ತಾರೆ. ನಮಗೆ ನೀವು ಯಾರು ಮಾಡಿದ್ದು ಅಂತ ಪ್ರಶ್ನೆ ಇಲ್ಲ. ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆ ಕೈಬಿಡುವಂತೆ ಜಿಲ್ಲೆಯಲ್ಲಿ ಹೋರಾಟಗಳು ಮುಂದುವರಿಯುತ್ತಿವೆ. ಇನ್ನೊಂದು ಕಡೆಗೆ ಸರ್ಕಾರ ಯೋಜನೆ ಜಾರಿಗೆ ತರಲು ಹರಸಾಹಸ ಪಡ್ತಾ ಇದೆ. ಒಂದೊಮ್ಮೆ ಯೋಜನೆ ಕೈಬಿಡದೆ ಇದ್ರೆ ಜಿಲ್ಲೆಯಲ್ಲಿ ಬೃಹತ್ ಮಟ್ಟದ ಹೋರಾಟಗಳಾಗುವ ಸಾಧ್ಯತೆ ಇದೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ರಾಜ್ಯ ಸರ್ಕಾರದ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಗೆ ತೀವ್ರ ವಿರೋಧ ವ್ಯಕ್ತವಾಗಿದೆ. ಆ ವಿರೋಧ ಮುಂದುವರೆದಿದೆ. ಈ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಉರಿಯೋ ಬೆಂಕಿಗೆ ತುಪ್ಪ ಸುರಿದಂತಾಗಿದೆ. ಡಿಕೆ ಶಿವಕುಮಾರ್ ಅವರ ಹೇಳಿಕೆಗೆ ಬಂಗಾರಮಕ್ಕಿ ಮಹಾಸಂಸ್ಥಾನದ ಮಾರುತಿ ಗುರೂಜಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆಗೆ ವಿರೋಧ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೆಂಡಾಮಂಡಲ. ಉತ್ತರ ಕನ್ನಡ ಜಿಲ್ಲೆಯ ಗೇರುಸೊಪ್ಪ ಮತ್ತು ಶಿವಮೊಗ್ಗ ಜಿಲ್ಲೆಯ ಸಾಗರ ವ್ಯಾಪ್ತಿಯ ತಳಕಳಲೆ ನಡುವೆ ಶರಾವತಿ ನದಿಯಲ್ಲಿ ಪಂಪ್ಡ್ ಸ್ಟೋರೇಜ್ ಯೋಜನೆ ಮಾಡಲು ರಾಜ್ಯ ಸರ್ಕಾರ ಹವಣಿಸ್ತಾ ಇದೆ. ಪಶ್ಚಿಮ ಘಟ್ಟದ ಮಧ್ಯೆ ಉದ್ದೇಶಿಸಿರುವಂತಹ ಯೋಜನೆಗೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಸ್ಥಳೀಯರು ಮತ್ತು ಪರಿಸರವಾದಿಗಳು ಯೋಜನೆ ಬೇಡ ಅಂತ ಪ್ರತಿಭಟನೆ ನಡೆಸುತ್ತಲೇ ಇದ್ದಾರೆ. ಆದರೆ ಡಿಸಿಎಂ ಡಿಕೆ ಶಿವಕುಮಾರ್ ಮಾತ್ರ ಉರಿಯುವ ಬೆಂಕಿಗೆ ತುಪ್ಪವನ್ನು ಸುರಿದಿದ್ದಾರೆ. ಎಸ್, ನಾನು ವಿದೇಶಕ್ಕೆ ತೆರಳಿ ಈ ಯೋಜನೆಯನ್ನ ನೋಡಿ ಬಂದಿದ್ದೇನೆಂದು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಸುಮಾರು 20,000 ಕೋಟಿ ವೆಚ್ಚದ ವಿದ್ಯುತ್ ಅನ್ನ ಜನರಿಗೆ ಫ್ರೀ ನೀಡುತ್ತಿದ್ದೇವೆ. ಇದೆಲ್ಲ ಎಲ್ಲಿಂದ ಬರಬೇಕು? ಅದಕ್ಕಾಗಿ ಇಂತಹ ಯೋಜನೆಗೆ ಸಹಕಾರ ಕೊಡಬೇಕು ಅಂತ ಹೇಳಿದರು. ಇದಕ್ಕೆ ಗೇರುಸೊಪ್ಪ ಬಂಗಾರಮಕ್ಕಿ ಮಹಾಸಂಸ್ಥಾನದ ಮಾರುತಿ ಗುರೂಜಿ ಕಿಡಿಕಾರಿದ್ದಾರೆ. ಶರಾವತಿ ಪಂಪ್ ಸ್ಟೋರೇಜ್ ಬಗ್ಗೆ ಮಾನ್ಯ ಉಪಮುಖ್ಯಮಂತ್ರಿಗಳು ಕಾರವಾರಕ್ಕೆ ಬಂದಾಗ ಆಡಿದಂತ ಮಾತು ನಿಜವಾಗಿ
ಒಂದು ರೀತಿಯ ಖೇದ ಅನಿಸುತ್ತೆ. ಯಾಕಂದ್ರೆ ರಾಜ್ಯದ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಕುಂತು ಈ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಬಗ್ಗೆ ಬಹಳ ಹಗುರವಾಗಿ ಮಾತನಾಡುವಂಥದ್ದು, ಜನರನ್ನು ಬೇರೆ ದೇಶಕ್ಕೆ ತಾವು ನೋಡಿದ್ದೆಲ್ಲವನ್ನು ಮಾತಾಡ್ತಾರೆ. ಪಶ್ಚಿಮ ಘಟ್ಟದ ಮಹತ್ವವನ್ನೇ ಅರ್ಥಕೊಳ್ಳದೆ ಮಾತನಾಡ್ತಾರೆ. ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆಯನ್ನ ಸರ್ಕಾರ ಸುಮಾರು 10,240 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಾಡ್ತಾ ಇದೆ. ಖಾಸಗಿ ಕಂಪನಿಗೆ ಗುತ್ತಿಗೆಗೆ ಸಹ ನೀಡಲಾಗಿದೆ. ಯೋಜನೆಯಿಂದ ಶರಾವತಿ ನದಿಯಂಚಿನ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿನ ಸರಿಸುಮಾರು 16,041 ಮರಗಳು ಸರ್ವನಾಶ ಆಗಲಿದ್ದು, ಇದಕ್ಕೆ ಪರಿಸರ ಪ್ರೇಮಿಗಳ ಸಾಕಷ್ಟು ವಿರೋಧ ಕೂಡವಿದೆ. ಅರಣ್ಯಕ್ಕೆ ಹಾನಿಯಾಗುವಂತಹ ಯೋಜನೆ ನಮಗೆ ಬೇಡವೇ ಬೇಡ ಎನ್ನುವುದು ಜಿಲ್ಲೆಯ ಜನರ ಆಗ್ರಹವಾಗಿದೆ. ಇನ್ನು ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆ ಕೈಬಿಡುವವರೆಗೆ ನಮ್ಮ ಹೋರಾಟ ಮುಂದುವರಿಯುತ್ತದೆ ಅಂತ ಮಾರುತಿ ಗುರೂಜಿ ಎಚ್ಚರಿಕೆ ನೀಡಿದ್ದಾರೆ. ಶರಾವತಿ ಪಂಪ್ ಸ್ಟೋರೇಜ್ ಸಂಬಂಧಪಟ್ಟಂತ ರೀತಿಯಲ್ಲಿ ಹೋರಾಟವನ್ನ ನಾವು ಯಾವುದೇ ಕಾರಣಕ್ಕೆ ಕೈಬಿಡುವ ಪ್ರಶ್ನೆ ಇಲ್ಲ. ಎಲ್ಲಿಯವರೆಗೆ ಸರ್ಕಾರ ಗೆಜೆಟ್ ನೋಟಿಫಿಕೇಶನ್ ಪಾಸ್ ಮಾಡಿ ನಿಲ್ಲಿಸೋದಿಲ್ವೋ ಅಲ್ಲಿವರೆಗೂ ಸಹ ನಾವು ಹೋರಾಟ ಮಾಡ್ತೇವೆ. ಮತ್ತು ಸರ್ಕಾರ ಈ ಹಿಂದಿನ ಸರ್ಕಾರ ಮಾಡಿದ್ದು ಅಂತ ಇವ್ರು ಹೇಳ್ತಾರೆ, ಈ ಸರ್ಕಾರದವರು ಮಾಡಿದ್ದು ಅಂತ ಇನ್ನೊಬ್ರು ಹೇಳ್ತಾರೆ. ನಮಗೆ ನೀವು ಯಾರು ಮಾಡಿದ್ದು ಪ್ರಶ್ನೆ ಇಲ್ಲ. ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆ ಕೈಬಿಡುವಂತೆ ಜಿಲ್ಲೆಯಲ್ಲಿ ಹೋರಾಟಗಳು ಮುಂದುವರಿಯುತ್ತಿವೆ. ಇನ್ನೊಂದು ಕಡೆಗೆ ಸರ್ಕಾರ ಯೋಜನೆ ಜಾರಿಗೆ ತರಲು ಹರಸಾಹಸ ಪಡ್ತಾ ಇದೆ. ಒಂದೊಮ್ಮೆ ಯೋಜನೆ ಕೈಬಿಡದೆ ಇದ್ರೆ ಜಿಲ್ಲೆಯಲ್ಲಿ ಬೃಹತ್ ಮಟ್ಟದ ಹೋರಾಟಗಳಾಗುವ ಸಾಧ್ಯತೆ ಇದೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ರಾಜ್ಯ ಸರ್ಕಾರದ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಗೆ ತೀವ್ರ ವಿರೋಧ ವ್ಯಕ್ತವಾಗಿದೆ. ಆ ವಿರೋಧ ಮುಂದುವರೆದಿದೆ. ಈ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಉರಿಯೋ ಬೆಂಕಿಗೆ ತುಪ್ಪ ಸುರಿದಂತಾಗಿದೆ. ಡಿಕೆ ಶಿವಕುಮಾರ್ ಅವರ ಹೇಳಿಕೆಗೆ ಬಂಗಾರಮಕ್ಕಿ ಮಹಾಸಂಸ್ಥಾನದ ಮಾರುತಿ ಗುರೂಜಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆಗೆ ವಿರೋಧ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೆಂಡಾಮಂಡಲ. ಉತ್ತರ ಕನ್ನಡ ಜಿಲ್ಲೆಯ ಗೇರುಸೊಪ್ಪ ಮತ್ತು ಶಿವಮೊಗ್ಗ ಜಿಲ್ಲೆಯ ಸಾಗರ ವ್ಯಾಪ್ತಿಯ ತಳಕಳಲೆ ನಡುವೆ ಶರಾವತಿ ನದಿಯಲ್ಲಿ ಪಂಪ್ಡ್ ಸ್ಟೋರೇಜ್ ಯೋಜನೆ ಮಾಡಲು ರಾಜ್ಯ ಸರ್ಕಾರ ಹವಣಿಸ್ತಾ ಇದೆ. ಪಶ್ಚಿಮ ಘಟ್ಟದ ಮಧ್ಯೆ ಉದ್ದೇಶಿಸಿರುವಂತಹ ಯೋಜನೆಗೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಸ್ಥಳೀಯರು ಮತ್ತು ಪರಿಸರವಾದಿಗಳು ಯೋಜನೆ ಬೇಡ ಅಂತ ಪ್ರತಿಭಟನೆ ನಡೆಸುತ್ತಲೇ ಇದ್ದಾರೆ. ಆದರೆ ಡಿಸಿಎಂ ಡಿಕೆ ಶಿವಕುಮಾರ್ ಮಾತ್ರ ಉರಿಯುವ ಬೆಂಕಿಗೆ ತುಪ್ಪವನ್ನು ಸುರಿದಿದ್ದಾರೆ. ಎಸ್, ನಾನು ವಿದೇಶಕ್ಕೆ ತೆರಳಿ ಈ ಯೋಜನೆಯನ್ನ ನೋಡಿ ಬಂದಿದ್ದೇನೆಂದು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಸುಮಾರು 20,000 ಕೋಟಿ ವೆಚ್ಚದ ವಿದ್ಯುತ್ ಅನ್ನ ಜನರಿಗೆ ಫ್ರೀ ನೀಡುತ್ತಿದ್ದೇವೆ. ಇದೆಲ್ಲ ಎಲ್ಲಿಂದ ಬರಬೇಕು? ಅದಕ್ಕಾಗಿ ಇಂತಹ ಯೋಜನೆಗೆ ಸಹಕಾರ ಕೊಡಬೇಕು ಅಂತ ಹೇಳಿದ್ರು. ಇದಕ್ಕೆ ಗೇರುಸೊಪ್ಪ ಬಂಗಾರಮಕ್ಕಿ ಮಹಾಸಂಸ್ಥಾನದ ಮಾರುತಿ ಗುರೂಜಿ ಕಿಡಿಕಾರಿದ್ದಾರೆ. ಶರಾವತಿ ಪಂಪ್ ಸ್ಟೋರೇಜ್ ಬಗ್ಗೆ ಮಾನ್ಯ ಉಪಮುಖ್ಯಮಂತ್ರಿಗಳು ಕಾರವಾರಕ್ಕೆ ಬಂದಾಗ ಆಡಿದಂತ ಮಾತು ನಿಜವಾಗಿ ಒಂದು ರೀತಿಯ ಖೇದ ಅನಿಸುತ್ತೆ. ಯಾಕಂದ್ರೆ ರಾಜ್ಯದ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಕುಂತು ಈ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಬಗ್ಗೆ ಬಹಳ ಹಗುರವಾಗಿ ಮಾತನಾಡುವಂಥದ್ದು, ಜನರನ್ನು ಬೇರೆ ದೇಶಕ್ಕೆ ತಾವು ನೋಡಿದ್ದೆಲ್ಲವನ್ನು ಮಾತಾಡ್ತಾರೆ. ಪಶ್ಚಿಮ ಘಟ್ಟದ ಮಹತ್ವವನ್ನೇ ಅರ್ಥಕೊಳ್ಳದೆ ಮಾತನಾಡ್ತಾರೆ. ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆಯನ್ನ ಸರ್ಕಾರ ಸುಮಾರು 10,240 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಾಡ್ತಾ ಇದೆ. ಖಾಸಗಿ ಕಂಪನಿಗೆ ಗುತ್ತಿಗೆಗೆ ಸಹ ನೀಡಲಾಗಿದೆ. ಯೋಜನೆಯಿಂದ ಶರಾವತಿ ನದಿಯಂಚಿನ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿನ ಸರಿಸುಮಾರು 16,041 ಮರಗಳು ಸರ್ವನಾಶ ಆಗಲಿದ್ದು, ಇದಕ್ಕೆ ಪರಿಸರ ಪ್ರೇಮಿಗಳ ಸಾಕಷ್ಟು ವಿರೋಧ ಕೂಡವಿದೆ. ಅರಣ್ಯಕ್ಕೆ ಹಾನಿಯಾಗುವಂತಹ ಯೋಜನೆ ನಮಗೆ ಬೇಡವೇ ಬೇಡ ಎನ್ನುವುದು ಜಿಲ್ಲೆಯ ಜನರ ಆಗ್ರಹವಾಗಿದೆ. ಇನ್ನು ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆ ಕೈಬಿಡುವವರೆಗೆ ನಮ್ಮ ಹೋರಾಟ ಮುಂದುವರಿಯುತ್ತದೆ ಅಂತ ಮಾರುತಿ ಗುರೂಜಿ ಎಚ್ಚರಿಕೆ ನೀಡಿದ್ದಾರೆ. ಶರಾವತಿ ಪಂಪ್ ಸ್ಟೋರೇಜ್ ಸಂಬಂಧಪಟ್ಟಂತ ರೀತಿಯಲ್ಲಿ ಹೋರಾಟವನ್ನ ನಾವು ಯಾವುದೇ ಕಾರಣಕ್ಕೆ ಕೈಬಿಡುವ ಪ್ರಶ್ನೆ ಇಲ್ಲ. ಎಲ್ಲಿವರೆಗೆ ಸರ್ಕಾರ ಗೆಜೆಟ್ ನೋಟಿಫಿಕೇಶನ್ ಪಾಸ್ ಮಾಡಿ ನಿಲ್ಲಿಸೋದಿಲ್ವೋ ಅಲ್ಲಿವರೆಗೂ ಸಹ ನಾವು ಹೋರಾಟ ಮಾಡ್ತೇವೆ. ಮತ್ತು ಸರ್ಕಾರ ಈ ಹಿಂದಿನ ಸರ್ಕಾರ ಮಾಡಿದ್ದು ಅಂತ ಇವ್ರು ಹೇಳ್ತಾರೆ, ಈ ಸರ್ಕಾರದವರು ಮಾಡಿದ್ದು ಅಂತ ಇನ್ನೊಬ್ರು ಹೇಳ್ತಾರೆ. ನಮಗೆ ನೀವು ಯಾರು ಮಾಡಿದ್ದು ಪ್ರಶ್ನೆ ಇಲ್ಲ. ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆ ಕೈಬಿಡುವಂತೆ ಜಿಲ್ಲೆಯಲ್ಲಿ ಹೋರಾಟಗಳು ಮುಂದುವರಿಯುತ್ತಿವೆ. ಇನ್ನೊಂದು ಕಡೆಗೆ ಸರ್ಕಾರ ಯೋಜನೆ ಜಾರಿಗೆ ತರಲು ಹರಸಾಹಸ ಪಡ್ತಾ ಇದೆ. ಒಂದೊಮ್ಮೆ ಯೋಜನೆ ಕೈಬಿಡದೆ ಇದ್ರೆ ಜಿಲ್ಲೆಯಲ್ಲಿ ಬೃಹತ್ ಮಟ್ಟದ ಹೋರಾಟಗಳಾಗುವ ಸಾಧ್ಯತೆ ಇದೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.